ಫ್ರೆಂಡ್ಸ್, ಇವತ್ತು ಗಾರ್ಡನಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ಡೇರೆ ಹೂವು ಮತ್ತು ದುಂಡು ಮಲ್ಲಿಗೆ ಹೂವು. ತೊಟ್ಟು ತುಂಬ ಚಿಕ್ಕದಿದೆ, ಆದರೆ ಹೂವು ದಪ್ಪ ಬರುತ್ತೆ. ಇದು ಜಾಜಿ ಹೂವು, ತುಂಬಾ ಸ್ಮೆಲ್ ಬರುತ್ತೆ. ದೇವ್ರ ಗಿಡಕ್ಕಂತೂ ತುಂಬ ಖುಷಿಯಾಗುತ್ತೆ. ಚಿಕ್ಕ ಚಿಕ್ಕ ವಿಗ್ರಹಗಳಿಗೆ ಒಂದು ಹೂವು ಇಟ್ಟರೆ ಸಾಕು, ಅಷ್ಟು ತುಂಬ ಸ್ಮೆಲ್ ಬರುತ್ತೆ. ಮತ್ತು ಅದ್ರ ಪಕ್ಕ ಇರೋದು ಬಿಳಿ, ಇದು ಶಂಖಪುಷ್ಪ ಅಂತ. ಇದು ಕೂಡ ಅಷ್ಟೇ ಬಳ್ಳಿ ತುಂಬ ಬರುತ್ತೆ. ಈಗ ನರ್ಸರಿಯಿಂದ ತಂದು ಹಾಕಿದ್ದೀವಿ. ಒಂದೇ ಪಾಟಲ್ಲಿ ಹಾಕಿದ್ದೀವಿ, ಬೇರೆ ಬೇರೆ ನೆಲಕ್ಕಾದರೂ ಅಥವಾ ದೊಡ್ಡ ದೊಡ್ಡ ಪಾಟಲ್ಲಿ ಒಂದೊಂದು ಸಪ್ರೇಟಾಗಿ ಹಾಕಬೇಕು. ಇವಾಗ ಶುರು ಮಾಡಿದ್ದೀವಿ ಗಾರ್ಡನಿಂಗು. ಇದು ತುಳಸಿ ಗಿಡ ತುಂಬಾ ಒಣಗೋಗ್ಬಿಟ್ಟಿತ್ತು. ಸ್ವಲ್ಪ ಮಜ್ಜಿಗೆ ಮತ್ತು ಹಾಲಿಗೆ ನೀರು ಹಾಕಿದ್ದೀನಿ. ಮನಿ ಪ್ಲ್ಯಾಂಟು ಅಷ್ಟೇ ಚೆನ್ನಾಗಿ ಬರ್ತಾಯಿದೆ, ಆದರೆ ತುಂಬ ಡಸ್ಟ್ಗೆ ಈ ಥರ ಎಲ್ಲ ಆಗಿಬಿಟ್ಟಿದೆ. ಇದೆಲ್ಲ ಸ್ಪ್ರೇ ಮಾಡಬೇಕು, ವಾಟರ್ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿ ನಿಧಾನವಾಗಿ ಎಲ್ಲ ಕಟ್ಟಬೇಕು. ಇವಾಗ ಶುರು ಮಾಡಿದ್ದೀವಲ್ಲ. ಮತ್ತು ಇಲ್ಲಿ ಧೂಳು ಜಾಸ್ತಿ ಆಗುತ್ತೆ, ಯಾಕಂದರೆ ನಾವು NH ಅಲ್ಲಿರೋದು, ಅದರಿಂದ ರೋಡ್ದು ಎಲ್ಲ ಡಸ್ಟು ತುಂಬ ಬರುತ್ತೆ. ಮತ್ತೊಂದು ಪ್ಲ್ಯಾಂಟಲ್ಲಿ ಕೃಷ್ಣ ತುಳಸಿನೇ ಹಾಕಿದ್ದೀನಿ, ಮತ್ತು ಅದರಲ್ಲೂ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಬೇಸಿಗೆಯಲ್ಲೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಬಂದು ಪಾರಿಜಾತ, ಗೇಟಿಂದ ಹೊರಗಡೆ ಹಾಕೋಣ ಅಂಥೇಳಿ ಬಿಟ್ಟಿದ್ದೀನಿ. ಮತ್ತು ಕನಕಾಂಬರ ಹೂವಿನ ಕಲರು ಇದು ಡೇರೆ ಹೂವು. ಎಲೆ ಗಿಡಕ್ಕೆಲ್ಲ ಹುಳ ಆಗಿದೆ, ಇದಕ್ಕೆಲ್ಲ ನೋಡಬೇಕು. ಎಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಸ್ಪ್ರೇ ಮಾಡಬೇಕು. ಮೆಂತ್ಯ ಹಾಕಿದ್ದೀನಿ ಪಾಟಲ್ಲಿ. ಇವೆಲ್ಲ ಈಗ ದೊಡ್ಡ ದೊಡ್ಡದಾಗಿದೆ. ಇದು ವಿಡಿಯೋ ಮಾಡಿ 10 ದಿವಸ ಆಗಿರ್ಬೋದು. ದಾಳಿಂಬೆ ಸಸಿ ಎಲ್ಲ ನೆಟ್ಟಿದ್ದೀನಿ. ಒಂದು ಮಾತ್ರ ತೆಗೆದು ನೆಲಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ದೊಡ್ಡ ಪಾಟಲ್ಲಿ ಹಾಕೋಣ ಅಂಥೇಳಿ. ಇದರಲ್ಲಿ ಬೀಜ ಹಾಕಿದೆ, ಅದರಲ್ಲಿ ಬಂದಿದೆ, ನೋಡೋಣ ಮುಂದೆ. ಮತ್ತು ನರ್ಸರಿಯಿಂದ ತಂದಿರುವಂಥ ದಾಸವಾಳ ಇವಾಗೆಲ್ಲ ದೊಡ್ಡದಾಗಿದೆ. ಇನ್ನು ಮಣ್ಣೆಲ್ಲ ಚೆನ್ನಾಗಿ ಹಾಕಿ ರೀಪಾಟ್ ಮಾಡಬೇಕು. ಸುಮ್ಮನೆ ತಂದು ಅದರಲ್ಲೇ ಇಡೋ ಬದಲು ಇದರಲ್ಲಿ ಇಟ್ಟಿದ್ದೀವಿ. ಇದು ಸೇವಂತಿಗೆ, ಪಿಂಕ್, ಡಾರ್ಕ್ ಪಿಂಕ್ ಬರುತ್ತೆ. ತುಂಬ ಜಾಸ್ತಿ ಹೂ ಬಿಟ್ಟಿತ್ತು, ಎಲ್ಲ ಕಿತ್ತಿದ್ದೀವಿ. ಎರಡೇ ಮಿಕ್ಕಿದೆ. ಹೂ ಜಾಸ್ತಿ ಬಂದಾಗ ವಿಡಿಯೋ ಮಾಡ್ತೀನಿ. ತುಂಬಾ ಹೂ ಬರುತ್ತೆ. ಇದು ಬಂದು ಬ್ರಹ್ಮಕಮಲ. ಇದು ಕೂಡ ಅಷ್ಟೇ ತುಂಬ ಡಸ್ಟ್ ಆಗಿಬಿಟ್ಟಿದೆ. ಎಷ್ಟು ನೀರು ಸ್ಪ್ರೇ ಮಾಡಿದ್ರೂ ಬರುತ್ತೆ. ಒರೆಸ್ಬೇಕು, ಟೈಮ್ ತೊಗೊಂಡು ಕ್ಲೀನಾಗಿ ಒರೆಸ್ಬೇಕು. ಇಲ್ಲೆಲ್ಲ ಚಿಗುರು ಬಂದಿದೆ ನೋಡಿ. ಇದು ಸೀಸನಲ್ಲಿ ತುಂಬ ಹೂ ಬಿಟ್ಟಾಗ ಸ್ಮೆಲ್ ಜಾಸ್ತಿ ಬರುತ್ತೆ. ಪೂಜೆನೂ ಮಾಡ್ತೀವಿ, ಮಾಡುವಾಗ ವಿಡಿಯೋನ ಹಾಕ್ತೀನಿ ನಾನು. ಇದು ಪನ್ನೀರು ಗಿಡ, ಇದನ್ನು ಪಾಟ್ಗೆ ಹಾಕಿದ್ದೀವಿ, ಚೆನ್ನಾಗಿ ಬರ್ತಾಯಿದೆ. ಇದು ಪೇಪರ್ ಹೂವಿನ ಗಿಡ ತಂದು ನೆಟ್ಟಿದ್ವಿ, ಆದರೆ ಅದು ಬರಲಿಲ್ಲ. ನೋಡೋಣ ಮುಂದೆ ಹೇಗೆ ಬರುತ್ತೆ ಅಂತ. ಇದು ಮರ್ಗ, ಮಲ್ಲಿಗೆ ಹೂವಿನ ಮಧ್ಯೆ ಹಾಕಿ ಕಟ್ಟಿರ್ತಾರಲ್ಲ ಅದು. ಇದು ಕೂಡ ಸ್ವಲ್ಪ ಎತ್ತರ ಬಂದಿದೆ. ಇದನ್ನು ಕೂಡ ನಾನು ಒಂದು ಗಿಡದಲ್ಲಿ 3-4 ಸಸಿನ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಇದು ಸೇವಂತಿಗೆ ಅಂತ ತರಿಸಿದ್ದೀನಿ, ಬಟ್ ಸೇವಂತಿಗೆ ಅಲ್ಲ, ಸೇವಂತಿಗೆ ಥರನೇ ಇದೆ ಸೇಮು, ಆದರೆ ಶೋ ಗಿಡದ ಥರ ಇದೆ. ಇದು ಲೋಳ್ ಸಾರ ಎಲ್ಲ ದೊಡ್ಡದೆಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ, ಚಿಕ್ಕದು ಬರ್ತಾಯಿದೆ. ಇದು ಜೇಡ್ ಪ್ಲ್ಯಾಂಟು, ಇದನ್ನ ಮನೆ ಒಳಗಡೆ ಇಟ್ಟಿದ್ದೀನಿ. ಈಗ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತೊಂದು ಗಿಡದಲ್ಲಿ ಇದು ಬಂದುಬಿಟ್ಟಿದೆ ಬ್ರಹ್ಮಕಮಲ, ತಾನೇ ಚಿಗುರ್ಕೊಂಬಿಟ್ಟಿದೆ, ಎಲೆ ಬಿದ್ದಿತ್ತಲ್ಲ. ಮತ್ತು ಇದು ಟೊಮಾಟೋದು ಹೂ ಬಿಟ್ಟಿದೆ. ಇದು ಗಣಕೆ ಸೊಪ್ಪು. ನೀರು ಜಾಸ್ತಿ ಹಾಕಿದ್ರೆ ಈ ಥರ ಆಗುತ್ತೆ ಅಂತ ಹೇಳಿದ್ದಾರೆ, ಏನಂತ ಗೊತ್ತಿಲ್ಲ. ಒಂಥರ ಎಲೆ ಎಲ್ಲ ಬೆಳ್ಳಕ್ಕಾಗ್ತಾಯಿದೆ. ಇದು ಬಂದು ಸೇವಂತಿಗೆ, ಅದು ಡಾರ್ಕು, ಇದು ಸ್ವಲ್ಪ ಲೈಟು. ನಾನು ಯಾಕೆ ಈ ಸೇವಂತಿಗೆ ಇಷ್ಟಪಡ್ತೀನಿ ಅಂದರೆ, ತಾವರೆ ಹೂವಿನ ಕಲರ್ ಇದೆಯಲ್ವಾ, ಲಕ್ಷ್ಮಿಗೆ ತುಂಬ ಇಷ್ಟ ಅಂಥೇಳಿ ಇದನ್ನು ತಂದು ಹಾಕಿದ್ದೀನಿ. ಇದು ಕೂಡ ಸೇವಂತಿಗೆನೇ. ಇದು ಬಂದು ಎಲೆ ಪ್ಲ್ಯಾಂಟ್ ಇದೆಯಲ್ಲ, ರೆಡ್ ಕಲರ್ ಮಧ್ಯೆ ಇದೆ, ಸುತ್ತ ಗ್ರೀನ್ ಇದೆಯಲ್ಲ. ಇದು 30 ವರ್ಷದ ಹಿಂದೆ ನೆಲದಲ್ಲಿ ಹಾಕಿದೆ. ಮತ್ತು ನಾವು ಮೈಸೂರಿಗೆ ಹೋದ್ಮೇಲೆ ಅದು ಒಣಗೋಗ್ಬಿಟ್ಟಿತ್ತು. 3 ತಿಂಗಳ ಹಿಂದೆ ಮಳೆ ಆಯ್ತಲ್ಲ, ಮತ್ತೆ ಚಿಗುರಿದೆ ಅದು. ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು, ನಮಗೆ ವೆಲ್ಕಮ್ ಮಾಡಿದೆ. ಬೀಟ್ರೂಟ್ ಗಿಡ, ಮತ್ತು ಇದು ಮಾವಿನದು ಸಸಿ ಮನೆ ಮುಂದೆನೇ ಬೆಳೆದಿತ್ತು, ತಂದು ಹಾಕ್ಕೊಂಡಿದ್ದೀವಿ. ಇದು ಕೂಡ ಮೆಣಸಿನ್ಕಾಯಿ ಗಿಡ, ಎಲ್ಲ ಒಂಥರ ಬಾಡಿದೆ, ಆದರೂ ಮೆಣಸಿನ್ಕಾಯಿ ತುಂಬ ಆಗಿದೆ, ಕಿತ್ತಿದ್ದೀವಿ ಎಲ್ಲನೂ. ಇದು ಟೊಮಾಟೊ ಗಿಡ. ಇದು ಡಾರ್ಕ್ ಅದು ಪಿಂಕ್ ಕಲರು ಸೇವಂತಿಗೆ.
ಇಲ್ಲೂ ಕೂಡ ಈಗ ಇದರಲ್ಲಿ ತುಂಬ ಚೆನ್ನಾಗಿ ಸಸಿ ಉಟ್ಕೊಂಡಿದೆ. ನೋಡೋಣ ಮುಂದೆ ಯಾವ ಥರ ಬರುತ್ತೆ ಅಂತ. ಪುದೀನ ಎಲ್ಲ ತುಂಬ ಆಗಿತ್ತು, ಕಿತ್ತಿದ್ವಿ. ತಿರ್ಗಾ ಇವಾಗ ಫುಲ್ಲು ಆಗಿದೆ. ನೆಕ್ಸ್ಟ್ ವೀಕ್ ವಿಡಿಯೋ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ಇದು ಕೂಡ ಮಾವಿನದು ಸಸಿ ಇರಲಿ ಶೋ ಆಗಿ, ಮತ್ತು ಬೆಳೆದ್ರೆ ಪೂಜೆ ಗೀಜೆಗೆ ಅರ್ಜೆಂಟಾಗಿ ಬೇಕಾದರೆ ಇರುತ್ತೆ ಅಂಥೇಳಿ ಹಬ್ಬ ಹುಣ್ಮೇಲೆ ತಂದು ನಟ್ಕೊಂಡಿದ್ದೀವಿ. ಟೊಮೊಟೊ ಗಿಡದಲ್ಲಿ ಹೂ ಬಿಟ್ಟಿದೆ. ಇದು ಅವರೆಕಾಳು ಸಸಿಗಳು ಹಾಕಿದ್ದು. ಮತ್ತು ಡಬಲ್ ಅವರೆಕಾಳು ಅಂತ ಒಂದು ಬರುತ್ತೆ, ದಪ್ಪ ಅವರೆಕಾಳು, ಅದನ್ನು ಹಾಕಿದ್ದೀವಿ. ಇದು ಒಂದೆಲಗ ಈಗ ನೆಟ್ಟಿದ್ದೀವಿ, ಈಗ ಚೆನ್ನಾಗಿ ಬಂದಿದೆ. ಫುಲ್ಲು ಅವರೆಕಾಳು ಸಸಿ ನೆಟ್ಟಿದ್ದೀವಿ. ರೋಡಲ್ಲಿ ತುಂಬ ಡಸ್ಟ್ ಬರುತ್ತಲ್ಲ, ಈ ಥರ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಹುಳ ಕೂಡ ಆಗಿದೆ, ಅದಕ್ಕೆಲ್ಲನೂ ಸ್ಪ್ರೇ ಮಾಡಿ ಚೆನ್ನಾಗಿ ಬಿಟ್ಟಿದೆ. ಈಗ ಇದು ಶೋ ಗಿಡ, ಹೂ ಬಿಡುತ್ತೆ ಯೆಲ್ಲೋ ಕಲರ್ದು. ಇದು ಮೆಣಸಿನ್ಕಾಯಿ ಗಿಡನಲ್ಲಿ ತುಂಬ ಮೆಣಸಿನ್ಕಾಯಿ ಆಗಿತ್ತು, ಎಲ್ಲ ಹಸಿ ಮೆಣಸಿನ್ಕಾಯಿ ಮತ್ತು ರೆಡ್ ಕಲರು ಎಲ್ಲ ಆಗಿತ್ತು. ಎಲ್ಲ ಕಿತ್ತಿ ಒಂದು ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ನೆಕ್ಸ್ಟು ದೊಡ್ಡದು ಗುಲಾಬಿ ಗಿಡ ಇತ್ತು, ಅದನ್ನು ಕಟ್ ಮಾಡಿದ್ದೀವಿ. ತುಂಬಾ ಹೂ ಬಿಡ್ತಿತ್ತು ಮತ್ತು ಹಬ್ಬುತ್ತೆ. ಇದು ಎಳೆ ಗುಲಾಬಿ ಕಡ್ಡಿಗಳೆಲ್ಲ ತುಂಬ ಇದಾಗಿರುತ್ತೆ. ಇದು ಕಾಕಡ ಹೂವು, ಇದು ಕೂಡ ನರ್ಸರಿಯಿಂದ ತಂದು ಇವಾಗ ನೆಟ್ಟಿದ್ದೀವಿ. ನೋಡಬೇಕು ಮುಂದೆ ಯಾವ ಥರ ಬರುತ್ತೆ ಅಂತ. ಮಗ್ಗು ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಗೊಬ್ಬರ ಅದೆಲ್ಲ ಹಾಕಬೇಕು. ಮನೇಲಿ ಮಾಡಿರುವಂಥ ವೇಸ್ಟೇಜ್ ತರಕಾರಿ ಇದು ಸಿಪ್ಪೆ ಎಲ್ಲ ಹಾಕಿ ಮಾಡಿದ್ದೀನಿ. ಇದೇ ಹೇಳಿದ್ದು ನಾನು, ಗುಲಾಬಿ ಇದು ಗಿಡ ಬಂದು ತುಂಬಾ ಬರುತ್ತೆ, ಹಬ್ಬುತ್ತೆ. ಮತ್ತು ಎಲೆ ಎಲ್ಲ ತುಂಬ ಸೂಕ್ಷ್ಮ ತೆಳುವಾಗಿರುತ್ತೆ. ಮುಟ್ಟಿದ್ರೆ ಸಾಕು, ಸ್ವಲ್ಪ ಏನಾದರೂ ರಫಾಗಿ ಮುಟ್ಟಿದ್ರೆ ಮುರಿದೋದಂಗೆ ಒಂಥರ ಬಗ್ಗೋಗ್ಬಿಡುತ್ತೆ. ಇಲ್ಲಿ ದಾಸವಾಳ ಹಾಕಿದ್ದೀವಿ ಕಡ್ಡಿ, ನೋಡಬೇಕು ಯಾವ ಥರ ಬರುತ್ತೆ ಅಂತ. ಇದೆಲ್ಲ ಒಣಗೊನೆ ಸೊಪ್ಪು. ಮತ್ತು ಇದು ಹಾಗಲಕಾಯಿ ಬೀಜ ಹಾಕಿದ್ವಿ. ಇದು ಪೈನಾಪಲ್ದು ಹಾಕಿದ್ದೀವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಆ ಕಡೆ ಒಂದು ಹಾಗಲಕಾಯಿ, ಇದು ಸೇವಂತಿಗೆ. ಮತ್ತು ಇಲ್ಲಿ ಇದು ಕರ್ಬೇವಿನ ಸೊಪ್ಪು ನೆಟ್ಟಿದ್ವಿ, ನಾಟಿದು. ಯಾರೋ ಕಿತ್ತಿ ಬಿಸಾಕ್ಬಿಟ್ಟಿದ್ದಾರೆ, ಆ ಕಡೆ ದೂರ ಎಸ್ದುಬಿಟ್ಟಿದ್ದಾರೆ, ಗೊತ್ತಿಲ್ಲ ಯಾರು ಓಡಾಡ್ತಾರಲ್ಲ ಅವರು ಕಿತ್ತಾಕಿರ್ತಾರೆ. ಇದು ಬಂದು ಡೇರೆ ಹೂವು, ಆವಾಗಲೇ ತೋರಿಸಿದ್ನಲ್ಲ ಅದೇ.